ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದು ಕೇಂದ್ರ CTET ಎಕ್ಸಾಮ್ದ ನೋಟಿಫಿಕೇಷನ್ ಅಧಿಕೃತವಾಗಿ ಬಿಡುಗಡೆಯಾಗಿದ್ದು, ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. CTET ಎಕ್ಸಾಮ್ದ ಆನ್ಲೈನ್ ಅಪ್ಲಿಕೇಶನ್ಸು ಇವತ್ತಿನಿಂದ ಅಂದರೆ 11/5/2026ರಿಂದ 10/6/2026ರವರೆಗೆ ಇರಲಿದೆ. ನಂತರ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಇಸ್ ದಿ 10/6/2026. ಹಾಗೆ ಡೇಟ್ ಆಫ್ ಎಕ್ಸಾಮ್ 6 ಸೆಪ್ಟೆಂಬರ್ 2026 ಇರುತ್ತದೆ. ಹಾಗೆ ಇದರದ ಸಂಪೂರ್ಣ ವಿವರವನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿರುವಂತಹ ಪ್ರಕಾರ ಇನ್ಫಾರ್ಮೇಷನ್ ಬುಲೆಟಿನ್ನು CTET ಸೆಪ್ಟೆಂಬರ್ 2026 ನೀವು ಗಮನಿಸಬಹುದು. ಇದಕ್ಕೆ ಸಂಬಂಧಿಸಿದಂತಹ ಡೇಟ್ ಆಫ್ ಎಕ್ಸಾಮಿನೇಷನ್ನು ಪೇಪರ್ 1 ಆ್ಯಂಡ್ ಪೇಪರ್ 2 ಅಂಥೇಳಿ ಕೊಟ್ಟಿದ್ದಾರೆ. ಇಲ್ಲಿ 6 ಸೆಪ್ಟೆಂಬರ್ 2026ರಂದು ಎಕ್ಸಾಮ್ ನಡೆಯಲಿದ್ದು, ಪೇಪರ್ 1 ಅನ್ನು ಈವ್ನಿಂಗ್ ಅಂದರೆ ಮಧ್ಯಾಹ್ನ 2:30ರಿಂದ 5ರವರೆಗೆ, ಪೇಪರ್ 2 ಅನ್ನು ಮಾರ್ನಿಂಗ್ 9:30ರಿಂದ 12ರವರೆಗೆ ನಡೆಯಲಿದೆ. ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು http://ctet.nic.in ಮುಖಾಂತರ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬಹುದು. ನೀವು ಈಗಾಗಲೇ ಕರ್ನಾಟಕದಲ್ಲಿ TET CET ಪರೀಕ್ಷೆ ಬರೆದರೂ ಕೂಡ CTET ಪರೀಕ್ಷೆಯನ್ನು ಕೂಡ ಬರೆಯಬಹುದು. CTET ಎಕ್ಸಾಮ್ ಪಾಸ್ ಆದರೆ ನೀವು ಕರ್ನಾಟಕದಲ್ಲಿ ಒಂದು ವೇಳೆ TET ಪಾಸ್ ಆಗದೇ ಇದ್ದರೂ ಕೂಡ CTET ಪರೀಕ್ಷೆ ಪಾಸ್ ಆದರೆ ನೀವು ಮುಂದೆ CET ಎಕ್ಸಾಮ್ ಶಿಕ್ಷಕರ ನೇಮಕಾತಿಗಾಗಿ ಅರ್ಜಿಯನ್ನು ಹಾಕಬಹುದು. ಹೀಗಾಗಿ ಇದನ್ನು ನಾವು ಇಲ್ಲಿ ಗಮನದಲ್ಲಿಟ್ಟುಕೊಂಡು CTET ಎಕ್ಸಾಮ್ಗೆ ಸಂಬಂಧಿಸಿದಂತಹ ಅಪ್ಲಿಕೇಶನ್ ಹಾಕಬಹುದು. ನಂತರ ಇದರ ಫೀಸ್ ಸ್ಟ್ರಕ್ಚರನ್ನು ನಾವು ನೋಡೋದಾದರೆ ಕೆಟಗರಿ 1ಕ್ಕೆ ಅಂದರೆ ಜನರಲ್ ಕೆಟಗರಿಯನ್ನು ನೋಡೋದಾದರೆ 1000 ರೂಪಾಯಿ ಇದೆ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಹಾಕ್ತಿದ್ರೆ ಅಂದರೆ ಪೇಪರ್ 1ಕ್ಕೆ D.Ed ಆಗಿರಬೇಕು ಅಂಥೇಳಿ, PUC D.Ed ಆಗಿರಬೇಕು. ಇದು 1ರಿಂದ 5ರವರೆಗೆ ಬೋಧನೆ ಮಾಡೋದಕ್ಕೆ ಅವಕಾಶ ಇರ್ತೈತಿ. ಇನ್ನು ಪೇಪರ್ 2 6ರಿಂದ 8ರವರೆಗೆ 8ನೇ ತರಗತಿವರೆಗೆ ಬೋಧನೆ ಮಾಡೋದಕ್ಕೆ ಅವಕಾಶ. ಇದಕ್ಕೆ BA ಮತ್ತು B.Ed ಆಗಿರಬೇಕು ಅಂಥೇಳಿ. ಇದು ಪೇಪರ್ 2ಕ್ಕೆ ಏನಾಗಿದೆ ಅಂತಂದರೆ ಎರಡೂ ಸೇರಿದ್ರೆ 1200 ರೂಪಾಯಿ. ಇನ್ನು SC ST ದವರಿಗೆ 500 ರೂಪಾಯಿ ಇದೆ. ನಂತರ ಎರಡೂ ಇದು ಆದರೆ 600 ರೂಪಾಯಿ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿಯನ್ನು ಕೂಡ ಏನಾಗಿದೆ ಅಂದರೆ ಅಧಿಕೃತವಾಗಿ ಬಿಡಲಾಗಿದೆ. ಎಲಿಜಿಬಿಲಿಟಿ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು ಮತ್ತು ಎಕ್ಸಾಮ್ ಆಗಿರ್ಬೋದು. ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ